ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಪ್ರಮುಖವಾಗಿರುವಂಥ ಮಾಹಿತಿ ಬರ್ತಾ ಇದೆ, ಬೇಸಿಕಲಿ ರಿಲೇಟೆಡ್ ಟು 7th ಪೇ ಕಮಿಷನ್. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ 7ನೇ ವೇತನ ಆಯೋಗ ತುಂಬಾನೇ ಬೇಗ ಇಂಪ್ಲಿಮೆಂಟ್ ಆಗಲಿದ್ದು ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ತುಂಬಾನೇ ಬೇಗ ಸಂಬಳದಲ್ಲಿ ವೃದ್ಧಿ ಆಗಲಿದೆ. ಸುಮಾರು 2 ವರ್ಷಗಳಿಗಿಂತ ಹೆಚ್ಚಿನ ಸಮಯಕ್ಕಾಗಿ ನೆನೆಗುದಿಗೆ ಬಿದ್ದಿರುವಂತಹ ಈ ಒಂದು 7ನೇ ವೇತನ ಆಯೋಗ ಫೈನಲ್ ಆಗಿ ತನ್ನ ಒಂದು ಕಾರ್ಯವನ್ನ ಸಂಪೂರ್ಣವಾಗಿ ಭರದಿಂದ ಸ್ಟಾರ್ಟ್ ಮಾಡಿದ್ದು, ಹೊಸ ಒಂದು ಸರ್ಕಾರ ಬಂದ ಮೇಲೆ ಹೊಸ ಹುಮ್ಮಸ್ಸಿನಿಂದ ಸರ್ಕಾರಿ ನೌಕರರ ಪರಿಷ್ಕರಣೆಗಾಗಿ ವೇತನ ಸಮಿತಿ ತನ್ನ ಎಲ್ಲಾ ಕಾರ್ಯಾರಂಭವನ್ನ ಇವಾಗ ಸ್ಟಾರ್ಟ್ ಮಾಡಿದೆ. ಸೊ ಬೇಸಿಕಲಿ ಇವಾಗ ತನ್ನ ಒಂದು ಸಮಿತಿ ರಚನೆ ಮಾಡಿದ ತಕ್ಷಣ ಸರ್ಕಾರಿ ನೌಕರರಿಗೆ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಪ್ರಶ್ನಾವಳಿಯನ್ನ ರಿಲೀಸ್ ಮಾಡಲಾಗಿತ್ತು. ಸೊ ಆ ಒಂದು ಪ್ರಶ್ನಾವಳಿ ಸುಮಾರು 6 ತಿಂಗಳ ಹಿಂದೆ ರಿಲೀಸ್ ಮಾಡಲಾಗಿದ್ದು, ಆ ಒಂದು ಪ್ರಶ್ನೆಗಳಿಗೆ ಇವಾಗ ಒಂದಿಷ್ಟು ಹೊಸ ಉತ್ತರಗಳನ್ನ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ನೀಡಲಾಗಿದೆ. ಇನ್ಫ್ಯಾಕ್ಟ್ ವೇತನ ಸಮಿತಿಯೇ ಈ ಒಂದು ಪ್ರಶ್ನೆಗಳಿಗೆ ನಿಮ್ಮ ಒಂದು ಬೇಡಿಕೆಗಳು ಯಾವ ರೀತಿಯಾಗಿದೆ, ಏನಕ್ಕಂದ್ರೆ ಒಂದು ವೇತನ ಸಮಿತಿ ಅಂದರೆ ಅದರ ಒಂದು ಕೆಲಸ ಸರ್ಕಾರಿ ನೌಕರರು ಏನು ಬಯಸ್ತಿದ್ದಾರೆ, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹಣದುಬ್ಬರದ ಪರಿಸ್ಥಿತಿ ಯಾವ ರೀತಿಯಾಗಿ ನಡೀತಾ ಇದೆ, ಏನಕ್ಕಂದ್ರೆ ವಸ್ತುಗಳ ಬೆಲೆ ಯಾವ ರೀತಿಯಾಗಿರುತ್ತೆ ಅದಕ್ಕೆ ತಕ್ಕಂತೆ ತನ್ನ ಒಂದು ವರದಿಯನ್ನ ನೀಡಬೇಕಾಗುತ್ತೆ. ಅಂಡ್ ಅದೇ ರೀತಿಯಾಗಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಪರಿಷ್ಕರಣೆಯ ಒಂದು ಯೋಜನೆಯನ್ನ ನೀಡಲಾಗಿದೆ, ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಪರಿಷ್ಕರಣೆಗಳನ್ನ ಮಾಡ್ತಾ ಇದೆ, ಪ್ರೈವೇಟ್ ಸೆಕ್ಟರ್ ಕಂಪನಿಗಳು ಯಾವ ರೀತಿಯಾದಂತಹ ಒಂದು ವೇತನವನ್ನ ನೀಡ್ತಾ ಇವೆ, ಈ ಎಲ್ಲ ಒಂದು ಸಂಘ ಸಂಸ್ಥೆಗಳ ಅಂಕಿ ಅಂಶಗಳನ್ನ ಸ್ಟಡಿ ವೇತನ ಸಮಿತಿ ತನ್ನ ಒಂದು ರಿಪೋರ್ಟ್ ಅನ್ನ ನೀಡುತ್ತೆ, ತನ್ನ ಒಂದು ಸೂಕ್ತ ವಿಚಾರವನ್ನ ಸರ್ಕಾರದ ಮುಂದೆ ಇಡುತ್ತೆ. ಇಷ್ಟು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದ್ರೆ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸಿದಂತಾಗುತ್ತೆ, ಡಿಎ ನ ಇಷ್ಟು ಪರ್ಸೆಂಟ್ ನೀಡಬೇಕಾಗುತ್ತೆ, HRA ನ ಇಷ್ಟು ಪರ್ಸೆಂಟ್ ಹೆಚ್ಚಳ ಮಾಡಬೇಕು, ಸರ್ಕಾರಿ ನೌಕರರ ರಜಾ ನಿಯಮದಲ್ಲಿ ಈ ರೀತಿಯಾದಂಥ ಬದಲಾವಣೆಗಳಾಗಬೇಕು. ಸೊ ತುಂಬಾ ಒಂದು ಬೇಡಿಕೆಗಳು ಇರುತ್ತೆ. ಆ ಎಲ್ಲಾ ಬೇಡಿಕೆಗಳನ್ನ ಮೊಟ್ಟ ಮೊದಲನೇದಾಗಿ ಸರ್ಕಾರಿ ನೌಕರ ವೇತನ ಸಮಿತಿಯ ಮುಂದೆ ಇಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಷಡಕ್ಷರಿ ಅವರು ಈ ಒಂದು ಸಮಯದಲ್ಲಿ ತುಂಬಾನೇ ಒಳ್ಳೆ ಕೆಲಸ ಮಾಡ್ತಾ ಇರುವಂತದ್ದು. ಸರ್ಕಾರಿ ನೌಕರರ ಪ್ರಮುಖವಾಗಿರುವಂತಹ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಅಥವಾ ವೇತನ ಸಮಿತಿಯ ಮುಂದೆ ಅಚ್ಚುಕಟ್ಟಾಗಿ ಇಡುವಂತಹ ಕೆಲಸವನ್ನ ಇವಾಗ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸುಮಾರು ನೋಡಿ 2 ವರ್ಷಗಳ ತನಕ ನಾವು ಈ ಒಂದು ವೇತನ ಸಮಿತಿಗಾಗಿ ಕಾಯ್ತಾ ಇದ್ದೀವಿ. ಏನಕ್ಕಂದ್ರೆ 2 ವರ್ಷ 2022ಕ್ಕಿಂತ ಮುಂಚೆನೆ ಇದು 7ನೇ ವೇತನ ಆಯೋಗದ ಒಂದು ಸಮಿತಿ ತನ್ನ ರಿಪೋರ್ಟ್ ಅನ್ನ ಕೊಟ್ಟು ಸರ್ಕಾರಿ ನೌಕರರ ಸಂಬಳವನ್ನ ವೃದ್ಧಿ ಮಾಡಬೇಕಾಗಿತ್ತು. ಬಟ್ ದುರಾದೃಷ್ಟವಶವಾಗಿ ಸರ್ಕಾರ ಹಿಂದೇಟು ಹಾಕ್ತಾ ಬಂತು ಮತ್ತು ಇಲ್ಲಿಯವರೆಗೂ ನೋಡಿದ್ರೆ ಸುಮಾರು 2 ವರ್ಷಗಳಿಂದ ಕಡಿಮೆ ಸಂಬಳದಲ್ಲಿಯೇ ಕೆಲಸ ಮಾಡುವಂತಹ ಒಂದು ಪರಿಸ್ಥಿತಿ ಸರ್ಕಾರಿ ನೌಕರದ್ದು ಆಗಿದೆ. ಸೊ ಅದನ್ನ ಇವಾಗ ಚೇಂಜ್ ಮಾಡೋಕೆ ಹೊರಟಿದ್ದಾರೆ. ಸೊ 30% ಎಲ್ಲ ಒಂದು ಫಿಟ್ಮೆಂಟ್ ಅನ್ನ ನೀಡಿದ್ರೆ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸಿದಂತೆ ಆಗೋದಿಲ್ಲ. ಕಾರಣ ಇಷ್ಟೇನೆ, ಹಳೆಯ ಒಂದು 5ನೇ ವೇತನ ಆಯೋಗದಿಂದ 6ನೇ ವೇತನ ಆಯೋಗಕ್ಕೆ ಟ್ರಾನ್ಸಿಷನ್ ಮಾಡುವಾಗ 30% ಫಿಟ್ಮೆಂಟ್ ಅನ್ನ ನೀಡಲಾಯಿತು, ಅದೇ ರೀತಿಯಾಗಿ ಡಿ ಅನ್ನು ಕೂಡ 0 ಮಾಡಲಾಗಿತ್ತು. ಬಟ್ ಆವಾಗ ಇರುವಂತಹ ಒಂದು ಇನ್ಫ್ಲೇಷನ್ ರೇಟು ಹಣದುಬ್ಬರ ಬರೀ 4ರಿಂದ 5% ಮಾತ್ರ, ಇನ್ಫ್ಯಾಕ್ಟ್ 3ರಿಂದ 4% ಮಾತ್ರ. ಸೊ ಅಟ್ ದಟ್ ಟೈಮ್ ದ ಇನ್ಫ್ಲೇಷನ್ ರೇಟ್ ವಾಸ್ ವೆರಿ ಲೋ. ಬಟ್ ಇವಾಗ ಅದನ್ನ ಕಂಪೇರ್ ಮಾಡಿದ್ರೆ ಇನ್ಫ್ಲೇಷನ್ ರೇಟ್ ತುಂಬಾನೇ ಜಾಸ್ತಿ ಇದೆ. 8ರಿಂದ 9% ವರೆಗೂ ನಮ್ಮ ಒಂದು ದೇಶದಲ್ಲಿ ಇನ್ಫ್ಲೇಷನ್ ರೇಟ್ ನಡೀತಾ ಇದ್ದು ಬರೀ 30% ಫಿಟ್ಮೆಂಟ್ ನೀಡಿದ್ರೆ ಯಾವುದೇ ರೀತಿಯಾದಂತಹ ನ್ಯಾಯ ಒದಗಿಸಿದಂತೆ ಅದಕ್ಕಾಗಿಯೇ ಸರ್ಕಾರಿ ನೌಕರರ ಬೇಡಿಕೆ ಯಾವ ರೀತಿಯಾಗಿದೆ, 40ರಿಂದ 45% ಫಿಟ್ಮೆಂಟ್ ಕನಿಷ್ಠವಾಗಿ ನೀಡಲೇಬೇಕು ಅಂತ ಮೊಟ್ಟ ಮೊದಲನೇ ದಿನದಿಂದಲೂ ಕೂಡ ಸರ್ಕಾರಿ ನೌಕರರು ತುಂಬಾನೇ ಸದೃಢವಾಗಿ ಸರ್ಕಾರದ ಮುಂದೆ ಈ ಒಂದು ಮಾತನ್ನ ಇಡ್ತಾ ಬಂದಿದ್ದಾರೆ. ಸೊ ಅದಕ್ಕೆ ಫೈನಲ್ ಆಗಿ ಸಮಿತಿ ಹೇಳ್ತಾ ಇರುವಂತದ್ದು ಏನು, ಸಮಿತಿ ಯಾವ ಒಂದು ವಿಚಾರ ಮಾಡ್ತಾ ಇದೆ, ಇವೆಲ್ಲವುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಆನ್ಸರ್ನ ನಾವು ಪಡೆಯೋಣ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಕರ್ನಾಟಕ 7th ಪೇ ಕಮಿಷನ್ ನಿವೃತ್ತಿ ಪ್ರಯೋಜನಗಳು. ಸೊ ನಾಟ್ ಓನ್ಲಿ ನಿವೃತ್ತಿ, ಬೇಸಿಕಲಿ ಸರ್ಕಾರಿ ನೌಕರರ ಬೇಡಿಕೆಗಳು ಯಾವ ರೀತಿಯಾಗಿದೆ, ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿಗೆ ಯಾವ ರೀತಿಯಾದಂತಹ ಲಾಭ ಸಿಗಲಿದೆ ಈ ಒಂದು ಯೋಜನೆದಂತ ಸಂಪೂರ್ಣವಾಗಿರುವಂತಹ ಅಪ್ಡೇಟ್ಸ್ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳನ್ನ ಪರಿಷ್ಕರಿಸಲು ಮತ್ತು ನೂತನ ವೇತನ ರಚನೆ ಇತ್ಯಾದಿಗಳನ್ನ ರೂಪಿಸಲು ಸುಧಾಕರ್ ರಾವ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 7ನೇ ರಾಜ್ಯ ವೇತನ ಆಯೋಗ ರಚನೆಯನ್ನ ಮಾಡಲಾಗಿದೆ. ಆಯೋಗಕ್ಕೆ ನಿಗದಿಪಡಿಸಿರುವಂತಹ ಒಂದು ಕಾಲಾವಧಿಯನ್ನ ಜಸ್ಟ್ ಅ ಸೆಕೆಂಡ್
ಆಯೋಗಕ್ಕೆ ನಿಗದಿಪಡಿಸಿರುವಂತಹ ಒಂದು ಕಾಲಾವಧಿಯನ್ನ ದಿನಾಂಕ 19/5/2023ರಿಂದ 6 ತಿಂಗಳುಗಳಿಗೆ ವಿಸ್ತರಣೆಯನ್ನ ಮಾಡಲಾಗಿದೆ. ಸೊ ಆಲ್ರೆಡಿ 19/5/2023ಗೆ 6 ತಿಂಗಳು ಕಂಪ್ಲೀಟ್ ಆಗಿದೆ ಈ ಒಂದು ವೇತನ ಆಯೋಗದ ಒಂದು ಸಮಿತಿಗೆ. ಸೊ ಅದಾದ್ಮೇಲೆ ಏನ್ ಹೇಳ್ತಾರೆ, ರಾಜ್ಯ 7ನೇ ವೇತನ ಆಯೋಗ ಸಮಿತಿ ತನ್ನ ಪರಿಶೀಲನಾ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರಿಗೆ ಪ್ರಶ್ನಾವಳಿಗಳನ್ನು ಬಿಡುಗಡೆ ಮಾಡಿತ್ತು. ಈ ಒಂದು ಪ್ರಶ್ನಾವಳಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಸೊ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಯಾವ ರೀತಿಯಾದಂತಹ ಉತ್ತರಗಳನ್ನ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ, ಯಾವ ರೀತಿಯಾದಂತಹ ಆನ್ಸರ್ಗಳನ್ನು ನೀಡಲಾಗ್ತಿದೆ, ಇವೆಲ್ಲವುದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಈ ಪ್ರಶ್ನಾವಳಿಗಳಲ್ಲಿ ಪಿಂಚಣಿ ಪ್ರಯೋಜನಗಳು, ಪೂರ್ಣ ನಿವೃತ್ತಿ ವೇತನ, ಕನಿಷ್ಠ ಪಿಂಚಣಿ ಮತ್ತು ಕುಟುಂಬ ವಿಶ್ರಾಂತಿ ವೇತನ ಮುಂತಾದ ವಿಚಾರಗಳ ಕುರಿತು ಇರುವ ಪ್ರಶ್ನಾವಳಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಲ್ಲಿಕೆ ಮಾಡಿರುವಂತಹ ಉತ್ತರಗಳು ಇಲ್ಲಿವೆ. ಸೊ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾದಂತಹ ಉತ್ತರಗಳು ನೀಡಿದೆ, ಯಾವೊಂದು ಪ್ರಶ್ನೆಗಳಿಗೆ ಪಿಂಚಣಿ ಪ್ರಯೋಜನಗಳು ಯಾವ ರೀತಿ ಇರಬೇಕು, ಪೂರ್ಣ ನಿವೃತ್ತಿ ವೇತನ ಯಾವ ರೀತಿ ಇರಬೇಕು, ಕನಿಷ್ಠ ಪಿಂಚಣಿ ಮತ್ತು ಕುಟುಂಬ ವಿಶ್ರಾಂತಿ ಏನೋ ಫ್ಯಾಮಿಲಿ ಪೆನ್ಷನ್ ಪಡಿತಾರೆ ಅವರಿಗೂ ಕೂಡ ಯಾವ ರೀತಿಯಾದಂತಹ ಸೌಲಭ್ಯ ಸಿಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಅಪ್ಡೇಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಹೋದ್ರೆ, ಪಿಂಚಣಿ ಪ್ರಯೋಜನಗಳಿಗೆ ಸಂಬಂಧಿಸಿದಂತೆ ಪ್ರಸ್ತುತ 30 ವರ್ಷಗಳ ಅರ್ಹತಾ ಸೇವೆಯನ್ನ ಪೂರ್ಣಗೊಳಿಸಿದ ಸರ್ಕಾರಿ ನೌಕರರಿಗೆ ಮಾತ್ರ ಪೂರ್ಣ ನಿವೃತ್ತಿ ವೇತನ ಸಂದಾಯವಾಗುತ್ತಿದೆ. ನಿವೃತ್ತಿಯ ಪ್ರದಾನವನ್ನ ಲೆಕ್ಕ ಹಾಕುವಾಗ ಮೂಲವನ್ನಷ್ಟೇ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಇದರ ಮಾರ್ಪಾಡಿಗೆ ಏನಾದರೂ ಸಲಹೆ ನೀಡುವಿರಾ? ಹಾಗಾದರೆ ಈ ಮಾರ್ಪಾಡಿಗೆ ಕಾರಣಗಳನ್ನ ಕೂಡ ನೀವು ನೀಡಬೇಕು ಅಂತ ಕೇಳ್ತಿದ್ದಾರೆ. ಸೊ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಸ್ತುತವಾಗಿ ಕನಿಷ್ಠ 30 ವರ್ಷ ಸೇವೆ ಸಲ್ಲಿಸಿದಂತ ಒಂದು ನೌಕರಿಗೆ ಮಾತ್ರ ಪಿಂಚಣಿಯನ್ನ ನೀಡಲಾಗ್ತಾ ಇದೆ. ಸೊ ಈ ಒಂದು ಟೈಮ್ ಪೀರಿಯಡ್ ಅನ್ನ ಕಡಿಮೆ ಮಾಡಬೇಕು ಅಂದ್ರೆ ಎಷ್ಟಕ್ಕೆ ಕಡಿಮೆ ಮಾಡಬೇಕು, ಹಾಗಾದ್ರೆ ಯಾಕೆ ಈ ರೀತಿಯಾದಂತಹ ಚೇಂಜಸ್ ನ ಮಾಡಬೇಕು ಅಂತ ಕೂಡ ಉತ್ತರಿಸಲು ಇಲ್ಲಿ ಸರ್ಕಾರಿ ನೌಕರರಿಗೆ ಕೇಳ್ತಾ ಇದ್ದಾರೆ. ಇದಾದ್ಮೇಲೆ ಇದಕ್ಕೆ ಆನ್ಸರ್ ನೋಡಿ, ಪೂರ್ಣ ನಿವೃತ್ತಿ ವೇತನವನ್ನ ಪಡೆಯಲು ಪ್ರಸ್ತುತ 30 ವರ್ಷಗಳ ಅರ್ಹತಾ ಅವಧಿಯನ್ನ ನಿಗದಿ ಮಾಡಲಾಗಿದ್ದು, ಈ ಅವಧಿಯನ್ನ 25 ವರ್ಷಗಳಿಗೆ ನಿಗದಿಪಡಿಸಲು ಹಾಗೂ ಪಿಂಚಣಿ ನೀಡಲು ಹೆಚ್ಚಿನ ದೃಢೀಕೃತ ಸೂತ್ರವನ್ನ ಶಿಫಾರಸು ಮಾಡುವುದು ಅವಶ್ಯಕವೆಂದು ಸಂಘವು ಅಭಿಪ್ರಾಯಪಟ್ಟಿದ್ದು, ಅದು ನೌಕರಿಗೆ ಪ್ರಯೋಜನವಾಗುವುದಲ್ಲವೇ? ಕೇಂದ್ರ ವೇತನ ಆಯೋಗ ಶಿಫಾರಸು ಮಾಡಿರುವ ಸೂತ್ರಕ್ಕೆ ಪೂರಕವಾಗಲಿದೆ ಎಂದು ಸಂಘ ಉತ್ತರದಲ್ಲಿ ತಿಳಿಸಿದೆ. ಸೊ ಬೇಸಿಕಲಿ 30 ವರ್ಷಗಳಿಗೆ ಇನ್ಸ್ಟೆಡ್ ಆಫ್ 30 ಇಯರ್ಸ್ ಇಟ್ ಶುಡ್ ಬಿ ರೆಡ್ಯೂಸ್ ಟು 25 ಇಯರ್ಸ್ ಅಂತ ಕೇಳಲಾಗ್ತಾ ಇದೆ. ಕೇಂದ್ರದಲ್ಲಿಯೂ ಕೂಡ ಈ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಳಲಾಗಿದೆ ಅಂತ ಅದಕ್ಕೆ ಒಂದು ಕಾರಣವನ್ನ ನೀಡಲಾಗ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ನೋಡಿ, ಪೂರ್ಣ ಪ್ರಮಾಣದ ಪಿಂಚಣಿಗಾಗಿ ನೌಕರನು ಸಲ್ಲಿಸಿರುವಂತಹ 25 ವರ್ಷಗಳ ಅರ್ಹತಾದಾಯಕ ಸೇವಾವಧಿಯನ್ನ ಪರಿಗಣಿಸುವುದು ಹಾಗೂ ನಿವೃತ್ತಿ ಸಮಯದ ಕಳೆದ 10 ತಿಂಗಳಲ್ಲಿ ಪಡೆಯುತ್ತಿದ್ದ ಸರಾಸರಿ ಸಂಬಳ ಅಥವಾ ಅಂತಿಮವಾಗಿ ಪಡೆದ ವೇತನದ 50% ಇದರಲ್ಲಿ ಯಾವುದು ಪ್ರಯೋಜನಕಾರಿಯಾಗಿದೆಯೋ ಅದನ್ನ ಪಿಂಚಣಿ ಎಂದು ಪರಿಗಣಿಸುವುದು ಎಂದು ಹೇಳಲಾಗಿದೆ. ಸೊ ಬೇಸಿಕಲಿ 25 ವರ್ಷಗಳಲ್ಲಿ ಸೇವೆ ಸಲ್ಲಿಸಿದಾಗ 2 ವರ್ಷಗಳ ಸರಾಸರಿ ಆದ್ರೂ ಕನ್ಸಿಡರ್ ಮಾಡಬಹುದು, ಅಥವಾ ಲಾಸ್ಟ್ ಏನು ಬೇಸಿಕ್ ಪಡಿತಾ ಇದ್ರು ಅದರ ಒಂದು 50% ಅನ್ನ ಪಿಂಚಣಿಯಾಗಿ ಪರಿಗಣಿಸಬೇಕು ಅಂತ ಇಲ್ಲಿ ಸಂಘ ಒಂದು ಸಮಿತಿಗೆ ಉತ್ತರವನ್ನ ನೀಡ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡಿ, ಪ್ರಸ್ತುತ ಕನಿಷ್ಠ ಪಿಂಚಣಿ ಮತ್ತು ಕುಟುಂಬ ವಿಶ್ರಾಂತಿ ವೇತನವನ್ನ ಮಹಿಯಾನ ರೂಪಾಯಿ 8,500 ರೂಪಾಯಿ ಆಗಿದೆ. ಸೊ ನೋಡಿ, ಕನಿಷ್ಠ ಪಿಂಚಣಿ ಮತ್ತು ಕುಟುಂಬ ವಿಶ್ರಾಂತಿ ಎರಡರಲ್ಲೂ ಡಿಫರೆನ್ಸ್ ಇದೆ. ಕನಿಷ್ಠ ಪಿಂಚಣಿ ಏನಿದೆ ಲೇಟೆಸ್ಟ್ ಅಂದ್ರೆ ಎಲ್ಲಕ್ಕಿಂತ ಕಡಿಮೆ. ಯಾವ ರೀತಿಯಾಗಿ ಗ್ರೂಪ್ ಡಿ ನೌಕರರಿಗೆ ಕನಿಷ್ಠ ವೇತನ ಅಂದ್ರೆ 17,000 ಇರುತ್ತೆ, ಅದೇ ರೀತಿಯಾಗಿ ಕನಿಷ್ಠ ಪಿಂಚಣಿ ಎಷ್ಟಿದೆ 8,500 ರೂಪಾಯಿ. ಸೊ ಮೋರ್ ಓರ್ ಲೆಸ್ 17,000ಕ್ಕೆ ಏನೋ ಲೈಕ್ 50% ಅಂತ ಹೇಳ್ಬೋದು. ಸೊ ತುಟ್ಟಿ ಭತ್ಯೆಯನ್ನು ಸಹ ಸೇರಿಸಲಾಗಿದೆ, ಮತ್ತೆ ಅದರಲ್ಲಿ ತುಟ್ಟಿ ಭತ್ಯೆ ಸೇರಿಸಿನೇ ಅಷ್ಟಾಗಿದೆ. ನಿವೃತ್ತಿ ವೇತನದ ಗರಿಷ್ಠ ಮೊತ್ತವು ರೂಪಾಯಿ 75,300 ರೂಪಾಯಿ ಆಗಿರುತ್ತದೆ. ಈ ಮೊತ್ತವು ತಕ್ಕುವುದೆಂದು ತಾವು ಭಾವಿಸುವಿರಾ? ಇಲ್ಲವಾದಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯು ಎಷ್ಟಿರಬೇಕು ಎಂದು ಪ್ರಶ್ನಿಸಲಾಗುತ್ತದೆ. ಸೊ ಬೇಸಿಕಲಿ ಇಲ್ಲಿ ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗ ಸಮಿತಿ ಕೇಳ್ತಾ ಇರುವಂತದ್ದು, ಇವಾಗ ಕನಿಷ್ಠ ಕುಟುಂಬ ಪಿಂಚಣಿ ಎಷ್ಟು ಬರ್ತಾ ಇದೆ 8,500 ರೂಪಾಯಿ ಇನ್ಕ್ಲೂಡಿಂಗ್ DA ಅಂಡ್ ಗರಿಷ್ಠ 75,300 ರೂಪಾಯಿ ಬರ್ತಾ ಇದೆ. ಇದು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಸಾಲ್ತಾ ಇದೆಯಾ, ಇಷ್ಟೇ ಸಾಕ ಅಥವಾ ಇದರಲ್ಲಿ ಏನಾದ್ರೂ ಮಾರ್ಪಾಡುಗಳು ಮಾಡಬೇಕಾ ಅನ್ನೋದನ್ನ ಇದಕ್ಕೆ ಒಂದು ಉತ್ತರವನ್ನ ಕೇಳ್ತಿದ್ದಾರೆ. ಇವಾಗ ಉತ್ತರ ಕೊಡುವಂತ ಸರದಿ ಯಾರ್ದು? ಅಫ್ಕೋರ್ಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ್ದು. ಸೊ ಅವ್ರೇನ್ ಹೇಳ್ತಿದ್ದಾರೆ ನೋಡಿ,
ವಿವಿಧ ಅಂಶಗಳು ಹಾಗೂ ಚಾಲ್ತಿ ಅಂಕಿ ಅಂಶಗಳ ಪ್ರಕಾರ ಕನಿಷ್ಠ ಹಾಗೂ ಗರಿಷ್ಠ ಮೂಲ ವೇತನಕ್ಕೆ, ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಉದ್ದೇಶಕ್ಕೆ ಹಾಲಿ ಇರುವಂತಹ 31% ತುಟ್ಟಿ ಭತ್ಯೆಯನ್ನ ಸಂಪೂರ್ಣವಾಗಿ ವಿಲೀನಗೊಳಿಸುವುದು. ಸೊ ನೋಡಿ, ತುಟ್ಟಿ ಭತ್ಯೆಯನ್ನ ವಿಲೀನಗೊಳಿಸುವುದು ಅಂದ್ರೆ ಇವಾಗ ನಿಮ್ಮ ಒಂದು ಬೇಸಿಕ್ ಸಂಬಳ 10,000 ರೂಪಾಯಿ ಇದೆ ಅಂತ ಅಂದುಕೊಳ್ಳಿ. ನಿಮ್ಮ ಒಂದು ಡಿ ಎ ಎಷ್ಟು ಬರ್ತಾ ಇದೆ? ಸುಮಾರು ಫಾರ್ ಎಕ್ಸಾಂಪಲ್ 50% ಬರ್ತಾ ಇದೆ ಅಂತ ಅನ್ಕೊಳ್ಳಿ. 10,000ಕ್ಕೆ 50% ಅಂದ್ರೆ ಅಫ್ಕೋರ್ಸ್ 5,000 ರೂಪಾಯಿ ಆಯ್ತು. ಇವಾಗ ಡಿ ಎನ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡೋದಂದ್ರೆ ನಿಮ್ಮ ಒಂದು ಬೇಸಿಕ್ ಅನ್ನ 5,000 ರೂಪಾಯಿಂದ ಇನ್ಕ್ರೀಸ್ ಆಗುತ್ತೆ. ಏನಕ್ಕಂದ್ರೆ ನಿಮ್ಮ 5,000 ರೂಪಾಯಿ ಏನ್ ಬರ್ತಾ ಇದೆ, 50% ಡಿ ಎದಿಂದ ಬೇಸಿಕ್ ಅಲ್ಲಿ 5,000 ರೂಪಾಯಿ ಹೆಚ್ಚಳವಾಗುವುದು. ಸೊ ಡಿ ಎ ಮೆರ್ಜ್ ಮಾಡುವುದರಿಂದ ಸರ್ಕಾರಿ ನೌಕರರ ಸಂಬಳದಲ್ಲಿ ಅದು ಬೇಸಿಕ್ ನಲ್ಲಿ ಗಣನೀಯವಾಗಿರುವಂತಹ ಇನ್ಕ್ರಿಮೆಂಟ್ ಸಿಗುತ್ತೆ. ಸೊ ಅದಕ್ಕಾಗಿನೇ ಸರ್ಕಾರ ಕೇಳ್ತಾ ಇರುವಂತದ್ದು ಏನು, ಇವಾಗ ನೀವು 8,500 ರೂಪಾಯಿ ಈ ರೀತಿ ಆದಂತಹ ಒಂದು ಕುಟುಂಬ ಪಿಂಚಣಿ ಅಥವಾ ವಿಶ್ರಾಂತಿ ವೇತನವನ್ನ ಕೊಡ್ತಾ ಇದ್ದೀರಾ. ಈ ಒಂದು ವೇತನ ನಮಗೆ ಸಾಕಾಗ್ತಿಲ್ಲ. 8,500 ರೂಪಾಯಿಲಿ ಒಂದು ಸಿಲಿಂಡರ್ ತೆಗೆದುಕೊಳ್ಳೋಕು ಕೂಡ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಏನು ಒಂದು 31% ಡಿ ಎ ಅಥವಾ ಪ್ರಸ್ತುತವಾಗಿ ಎಷ್ಟು ಡಿ ಎ ನಡೆದಿರುತ್ತೆ ಆ ಒಂದು ಡಿ ಎನ ನಮ್ಮ ಬೇಸಿಕ್ ಜೊತೆ ಮೆರ್ಜ್ ಮಾಡಿ ನಂತರ ಡಿ ಎನ 0 ಇಂದ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದ್ರ ಮುಂದೆನೆ ಅವರು ಆಡ್ ಮಾಡ್ತಾರೆ. ಇಲ್ಲಿ ನೋಡಿ, ದೆನ್ ದೇ ವಿಲ್ ಸೇ ದ್ಯಾಟ್ ನಂತರ 40% ರಷ್ಟು ಫಿಟ್ಮೆಂಟ್ ಬೆನಿಫಿಟ್ ಅನ್ನ ಕಲ್ಪಿಸಿ ಪರಿಷ್ಕೃತ ಮೂಲ ವೇತನದ 50% ಕನಿಷ್ಠ ಪಿಂಚಣಿ ಅಥವಾ ಕುಟುಂಬ ಪಿಂಚಣಿ ಮೊತ್ತವನ್ನು ರೂಪಾಯಿ 8,500 ರೂಪಾಯಿ ಪ್ಲಸ್ ತುಟ್ಟಿ ಭತ್ಯೆ ಹಾಗೂ ಪರಿಷ್ಕೃತ ಗರಿಷ್ಠ ವೇತನದ 50% ಗರಿಷ್ಠ ಮೊತ್ತಕ್ಕೆ ರೂಪಾಯಿ 50,000 ಪ್ಲಸ್ ತುಟ್ಟಿ ಭತ್ಯೆ ನಿರ್ಧರಿಸುವುದು. ಸೊ ಬೇಸಿಕಲಿ ಕೇಳ್ತಾ ಇರುವಂತದ್ದು ಏನು ಬೇಸಿಕ್ ಇರುತ್ತೆ ಅದಕ್ಕೆ ತುಟ್ಟಿ ಭತ್ಯೆಯನ್ನ ವಿಲೀನ ಮಾಡಿ ಅದೇ ರೀತಿಯಾಗಿ ಮೂಲ ವೇತನದ 50% ಪಿಂಚಣಿ ರೂಪದಲ್ಲಿ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಹಣವನ್ನ ಸಂದಾಯ ಮಾಡಿ ಅಂತ ಇಲ್ಲಿ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಕೇಳಿಕೊಳ್ಳಲಾಗ್ತಾ ಇದೆ. ಅಂಡ್ ಇದು ಉತ್ತರ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಒನ್ ಏನಿದೆ, ಕನಿಷ್ಠ ಕುಟುಂಬ ಪಿಂಚಣಿಯನ್ನ 16,500 ರೂಪಾಯಿ ಪ್ಲಸ್ ತುಟ್ಟಿ ಭತ್ಯೆ ಮತ್ತು ಗರಿಷ್ಠ ಕುಟುಂಬ ಪಿಂಚಣಿಯನ್ನ 1,50,000 ರೂಪಾಯಿ ಪ್ಲಸ್ ತುಟ್ಟಿ ಭತ್ಯೆ ಎಂಬುದಾಗಿ ಶಿಫಾರಸು ಮಾಡುವುದು ಮುಂದುವರೆದು ಅವಲಂಬಿತ ಪೋಷಕರು ಸಹ ಕುಟುಂಬ ಪಿಂಚಣಿಗೆ ಅರ್ಹರೆಂದು ಶಿಫಾರಸು ಮಾಡುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಉತ್ತರದಲ್ಲಿ ಹೇಳಿದೆ. ನೋಡಿ, ಇವಾಗ ಕನಿಷ್ಠ ಪಿಂಚಣಿ ಎಷ್ಟು ಸಿಗ್ಬೇಕಂತ ಹೇಳ್ತಿದ್ದಾರೆ, 16,500 ರೂಪಾಯಿ ಸಿಗ್ಬೇಕು. ಅದಕ್ಕೆ ತಕ್ಕಂತ ತುಟ್ಟಿ ಭತ್ಯೆಯನ್ನ ಮತ್ತೆ ಆಡ್ ಮಾಡಬೇಕು. ಅದೇ ರೀತಿಯಾಗಿ ಗರಿಷ್ಠ ಪಿಂಚಣಿ 1,50,000 ರೂಪಾಯಿ ಸಿಗ್ಬೇಕು ಮತ್ತು ಅದಕ್ಕೂ ಕೂಡ ತಕ್ಕಂತ ತುಟ್ಟಿ ಭತ್ಯೆಯನ್ನ ಆಡ್ ಮಾಡಿ ಅವಲಂಬಿತ ಪೋಷಕರು ಸಹ ಕುಟುಂಬ ಪಿಂಚಣಿಗೆ ಅರ್ಹರೆಂದು ಶಿಫಾರಸು ಮಾಡಬೇಕು. ನೋಡಿ, ಇದು ಕುಟುಂಬ ಪಿಂಚಣಿ ಒಂದೊಂದು ಟೈಮ್ ಅಲ್ಲಿ ಅವಲಂಬಿತರಿಗೆ ನೀಡೋದಿಲ್ಲ. ಅವಲಂಬಿತರಿಗೆ ಅಂದ್ರೆ ಗಂಡ ತೀರೋದ್ಮೇಲೆ ಹೆಂಡತಿಗೆ ನೀಡ್ತಾರೆ. ಬಟ್ ಹೆಂಡತಿ ಮೊದಲೇ ತೀರೋಗಿ ಗಂಡ ಆಮೇಲೆ ತೀರ್ಕೊಂಡ್ರೆ ಮಕ್ಕಳಿಗೆ ಅದನ್ನ ನೀಡೋದಿಲ್ಲ. ಸೊ ಇಲ್ಲಿ ಅವಲಂಬಿತರ ಒಂದು ಕಾನ್ಸೆಪ್ಟ್ ಫರ್ದರ್ ನಾವು ಡಿಸ್ಕಸ್ ಮಾಡೋಣ. ಬಟ್ ಅವರಿಗೂ ಕೂಡ ಇಲ್ಲಿ ನೀಡಬೇಕು ಅಂತ, ಇನ್ ಕೇಸ್ ಅವಲಂಬಿತರು ಇಲ್ಲದೆ ಹೋದಲ್ಲಿ ಆ ರೀತಿ ನೀಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಯಾವ ರೀತಿಯಾದಂತಹ ಅಂಕಿ ಅಂಶಗಳು ಬರ್ತಾ ಇದೆ ಅಂತ ನೀವು ಕಂಪ್ಲೀಟ್ ಆಗಿ ನೋಡಬಹುದು. ಸೊ ಈ ಮುಖಾಂತರ ಬೇಸಿಕಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ತಮ್ಮ ಒಂದು ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಪರವಾಗಿ ಸರ್ಕಾರದಲ್ಲಿ ಕೇಳಿಕೊಳ್ತಾ ಇರುವಂತಹ ಒಂದು ಪ್ರಮುಖ ಅಂಶಗಳು ನಾವು ನೋಡಿದ್ರೆ, ತುಟ್ಟಿ ಭತ್ಯೆಯನ್ನ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕು ಅಂತ ಮೊಟ್ಟಮೊದಲನೇವಾಗಿರುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಒಂದು ಮೆರ್ಜರ್ ಮಾಡೋದ್ರಿಂದ ಸರ್ಕಾರಿ ನೌಕರರ ಬೇಸಿಕ್ ನಲ್ಲಿ ಗಣನೀಯವಾಗಿರುವಂತಹ ಹೆಚ್ಚಳ ಆಗಲಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಮೆರ್ಜರ್ ಮಾಡೋದ್ರಿಂದಲೇ ಸರ್ಕಾರಿ ನೌಕರರ ಒಂದು ಬೇಸಿಕ್ ವೇತನ ಏನಿರುತ್ತೆ ಆ ಒಂದು ವೇತನ ಗಣನೀಯವಾಗಿ ಹೆಚ್ಚಳ ಆಗಲಿದೆ. ಸೊ ಅದಕ್ಕಾಗಿಯೇ ಇಲ್ಲಿ ಕನಿಷ್ಠ 8,500 ರೂಪಾಯಿ ಏನು ಪಿಂಚಣಿ ಇವಾಗ ನಡೀತಾ ಇದೆ ಅದಕ್ಕೆ ಬೇಸಿಕ್ ಅನ್ನ 31% ಬೇಸಿಕ್ ನಡೀತಾ ಇದೆ, ರೈಟ್? ಆ ಒಂದು ಬೇಸಿಕ್ ಅನ್ನ ಕನಿಷ್ಠ ವೇತನದೊಂದಿಗೆ ಮೆರ್ಜ್ ಮಾಡಿದಾಗ, ಸೊ ಆಲ್ರೆಡಿ ನಾನು ಎಕ್ಸಾಂಪಲ್ ಹೇಳಿದ ಹಾಗೆ 10,000 ರೂಪಾಯಿ ನಿಮ್ಮ ಒಂದು ಬೇಸಿಕ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದಕ್ಕೆ 50% ಫಿಟ್ಮೆಂಟ್ ನಡೀತಾ ಇದೆ ಅಂತ ನೀವು ಅಂದ್ಕೊಂಡ್ರೆ 10,000 ರೂಪಾಯಿಗೆ 50% ಅಂದ್ರೆ 5,000 ರೂಪಾಯಿ ಆಗುತ್ತೆ. ನಿಮ್ಮ ಒಂದು ಬೇಸಿಕ್ 10,000 ರೂಪಾಯಿ ಇದೆ, ನಿಮ್ಮ ಡಿ ಎ ಮೆರ್ಜ್ ಮಾಡಿದಾಗ ನಿಮ್ಮ ಬೇಸಿಕ್ 10,000 ರೂಪಾಯಿ ಪ್ಲಸ್ 5,000 ರೂಪಾಯಿ ಡಿ ಎ ಇಂದ ಬರುವಂಥದ್ದು. ಸೊ 15,000 ರೂಪಾಯಿ ಟೋಟಲ್ ಬೇಸಿಕ್ ಆಗುತ್ತೆ. ಅದಾದ್ಮೇಲೆ ಡಿ ಎನ ಕೂಡ ಅದ್ರ ಜೊತೆ ಮೆರ್ಜ್ ಮಾಡಿ ಮುಂದಿನ ದಿನಗಳಲ್ಲಿ ನೀಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಪಡಿತಾ ಇರುವಂತಹ ಒಂದು ಕನಿಷ್ಠ ವೇತನ ಏನು 8,500 ರೂಪಾಯಿ ಇವಾಗ ತುಂಬಾ ಕಡಿಮೆ ಇದೆ. ಅದನ್ನ ಮೀರಿ ಇವಾಗ 16,500 ರೂಪಾಯಿ ಅಂದ್ರೆ
ಡಬಲ್ ಆಗುವಂಥದ್ದು, ಆಲ್ಮೋಸ್ಟ್ 2x ಆಗ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾದಂತಹ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡಲಾಗ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ. ಸೊ ಬೇಸಿಕಲಿ ಏನು ಒಂದು ಫಿಟ್ಮೆಂಟ್ ನೀಡಬೇಕು, ಅದು 40ರಿಂದ 45%. ಅದರ ಮೇಲೆ ಕ್ಲಿಯರ್ ಇದೆ, ಯಾವುದೇ ರೀತಿಯಾದಂತಹ ಒಂದು ಮುಚ್ಚುಮರೆ ಇಲ್ಲ ಅಥವಾ ಯಾವುದೇ ರೀತಿಯಾದಂತಹ ಸೆಕೆಂಡ್ ಥಾಟ್ ಇಲ್ಲ. ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಆನ್ fitment factor. So it should be 40% by hook or crook. So basically it should be 40 or 45%. ಸೊ AICPI ಇಂಡೆಕ್ಸ್ನ ನಾವು ಕನ್ಸಿಡರ್ ಮಾಡಿದ್ರೆ, ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಕನ್ಸಿಡರ್ ಮಾಡಿದ್ರೆ ಆಲ್ರೆಡಿ 2016 ಹೊತ್ತಲ್ಲಿ 6ನೇ ವೇತನ ಆಯೋಗವನ್ನೇ ರಚನೆ ಮಾಡುವಾಗ ಬರೀ 3ರಿಂದ 4% ಏನು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ರೇಟ್ ಇರುವಾಗಲೇ 30% ಫಿಟ್ಮೆಂಟ್ ಅನ್ನ ನೀಡಲಾಗಿತ್ತು. ಇವಾಗ ಇರುವಂತಹ ಹಣದುಬ್ಬರಕ್ಕೆ ಕನಿಷ್ಠ 50% ಆದರೂ ನೀಡಬೇಕು. ಬಟ್ ಫಾರ್ ದಿ ಸೇಫರ್ ಸೈಡ್ ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು 40% ಅಥವಾ ಅದಕ್ಕಿಂತ ಹೆಚ್ಚಿಗೆ ನೀಡಬೇಕು ಅಂತ ಕ್ಲಿಯರ್ ಆಗಿ ಮೊದಲನೇ ದಿನದಿಂದ ಯಾವಾಗ 7ನೇ ವೇತನ ಆಯೋಗದ ಒಂದು ವಿಚಾರ ಸ್ಟಾರ್ಟ್ ಆಗಿದೆ ಆವಾಗಿಂದಲೂ ಕೂಡ ಸರ್ಕಾರಿ ನೌಕರರ ಒಂದು ವಿಚಾರ ಸ್ಪಷ್ಟವಾಗಿದೆ. 40ರಿಂದ 40% ಫಿಟ್ಮೆಂಟ್ ನೀಡಲೇಬೇಕು ಅನ್ನೋ ಒಂದು ಮಾತನ್ನ ಇಲ್ಲಿ ಇಡ್ತಾ ಇರುವಂತದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರಿಗೆ ಖಂಡಿತವಾಗೂ 40% ಫಿಟ್ಮೆಂಟ್ ಇಲ್ಲಿ ಸಿಗಬಹುದು ಅಂತ ಹೇಳ್ಬೋದು. ಇಲ್ಲಿ ಪಿಂಚಣಿದಾರರಿಗೂ ಕೂಡ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ತುಂಬಾನೇ ಒಳ್ಳೆ ಬೆನಿಫಿಟ್ ಗಳನ್ನ ರಿಕ್ವೆಸ್ಟ್ ಮಾಡಲಾಗ್ತಾ ಇದ್ದು, ಏನು 8,500 ರೂಪಾಯಿ 6,500 ರೂಪಾಯಿ ನಡೀತಾ ಇದೆ ಇವಾಗ ಪಿಂಚಣಿ. ಈ ಒಂದು ಪಿಂಚಣಿಯು ಡಬಲ್ ಆಗಲಿದ್ದು 16,500 ರೂಪಾಯಿಗೆ ತಲುಪಲಿದೆ ಮತ್ತು ಗರಿಷ್ಠ ಪಿಂಚಣಿ 1,50,000 ರೂಪಾಯಿವರೆಗೂ ತಲುಪಲಿದೆ. ಏನಕ್ಕೆ ಈ ರೀತಿ ಆಗುತ್ತೆ ಅಂದ್ರೆ, ನಮ್ಮ ಒಂದು ಬೇಸಿಕ್ ಸಂಬಳದ ಜೊತೆಗೆ ಏನು 31% DA ನಾವು ಪಡಿತಾ ಇದ್ದೀವಿ, ಆ ಒಂದು DA ನ ಮೆರ್ಜರ್ ಮಾಡಲಾಗುತ್ತೆ. DA ನ ಮೆರ್ಜ್ ಮಾಡಿದ ತಕ್ಷಣ ಸಂಬಳ ಬೇಸಿಕ್ ತುಂಬಾ ಜಾಸ್ತಿ ಆಗುತ್ತೆ. ಬೇಸಿಕ್ ಜಾಸ್ತಿ ಯಾವಾಗ ಆಗುತ್ತೆ ಆವಾಗ DA ಕೂಡ ಮತ್ತೆ ಇನ್ಕ್ರೀಸ್ ಆಗುವಂಥದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರು ಏನು ಇವಾಗ ತುಂಬಾ ಕಷ್ಟದಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ, ಇನ್ನೊಂದು 2 ತಿಂಗಳು ಅಷ್ಟರಲ್ಲಿ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಮತ್ತೆ ಜನಸಾಮಾನ್ಯರಂತೆ ಯಾವ ರೀತಿಯಾಗಿ ದೇಶದ ಎಲ್ಲ ಮೂಲೆ ಮೂಲೆಯಲ್ಲಿ ಫಿಟ್ಮೆಂಟ್ ಮತ್ತು ಯಾವ ರೀತಿಯಾಗಿ ಸಂಬಳದಲ್ಲಿ ತುಂಬಾ ದೊಡ್ಡ ವ್ಯತ್ಯಾಸ ಏನು ಬರ್ತಾ ಇದೆ, ಈ ಒಂದು ವ್ಯತ್ಯಾಸ ಕಡಿಮೆ ಆಗಲಿದೆ ಅಂತ ಸರ್ಕಾರಿ ನೌಕರರು ಇಲ್ಲಿ ಭಾವಿಸುತ್ತಿದ್ದಾರೆ ಮತ್ತು ಆಶಿಸುತ್ತಿರುವಂಥದ್ದು. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾಗಿರುವಂತಹ ಅಪ್ಡೇಟ್ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರ ಪ್ರತಿಯೊಂದು ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಡುವಂತ ಒಂದು ಕೆಲಸವನ್ನ ಮಾಡೋಣ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.